ಯಾರಂದ್ರಪ್ಪ ಹಿಂಗೆ ಡೈರೆಕ್ಟಾಗಿ ಇದು ಮಾಡಿದ್ರೆ ಇದು ಮಾಡ್ಕೊಂಡು ತಿನ್ನಬಾರ್ದು ಅಂತ ಈ ಥರ ಏನೋ ಹುಚ್ಚು ಮಾಡಿದ್ರೆ ಸರಿ ಒಂದೊಂಥರ ಇರುತ್ತೆ. ಹಾಂ ವಿಡಿಯೋಗಳಲ್ಲಿ ಕಟ್ ಮಾಡಿದ್ರೆ ಸರಿಯಾಗಿ ಸರ್ ಅಲ್ಲಿಗೆ ಹಾಕ್ಬಿಡ ಹಂಗೆ ನೀರು ಹಾಕಿ ಅದಕ್ಕೆ ಈ ಥರ ಪೀಸ್ ಮಾಡ್ತೀವಲ್ಲ ಪೀಸ್ ಮಾಡಿದ್ರೆ ಪೀಲ್ ಆಫ್ ಮಾಡೋದು ಕಷ್ಟ. ಅದೇ ಹಂಗಾಗಿ ಇರುತ್ತಲ್ಲ ಹಾಂ ಪೀಸ್ ಅದು ಅದನ್ನು ಪೀಸ್ ಆಗುತ್ತಲ್ಲ ಇದು ಬರಲ್ಲ. ಒಂದೇ ಸಿತ್ತಂದ್ರೆ ಪುಟ್ಟಿ ಇದು ಬರುತ್ತೆ ಅದು ಸುಲಭವಾಗಿ ಇದನ್ನು ಮಾಡಿಸಿ ಸಾಕು ಒಳಗೆ ಇರಬೇಕಾಗಿಲ್ಲ. ಬಿಸಿ ತಗೋ ಬಿಸಿ ಬಿಸಿ ಉದುರು ಬಿಡುತ್ತೆ ಬಿಡುತ್ತೆ ಈ ಅಂದಾಜು ಗೊತ್ತಾ ನಿಮ್ಮ ಅಂದಾಜು ಬಾಕಿ ಬರೋಲ್ಲ ನಾನು ಆಮೇಲೆ ಹೇಳ್ಕೊತೀನಿ ಒಂದು ಸ್ಪೂನ್ ಅರ್ಧ ಸ್ಪೂನ್ ಅಂತ ಅಷ್ಟೇ ಕಣ್ಣಲ್ಲಿ ಗೊತ್ತಾಗುತ್ತೆ ಇಲ್ಲೇ ಬಿಟ್ಟಲ್ಲ ಈಗ ಸಲ ಹಾಗೆ ಅಂದಾಜು ಹಸಿ ಎಣ್ಣೆ ಮೊನ್ನೆ ಪಚ್ಚಡಿದೆಲ್ಲ ಚೆನ್ನಾಗಿ ಮಾಡಿದ್ದಾನೆ. ಈ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಐಟಮ್ಸ್ ಹೇಳಿಲ್ಲ, ತೋರಿಸಿಲ್ಲ ಚಿಕ್ಕ ಬರೀ ಮಿಕ್ಸ್ ಮಾಡೋದು ಮಾತ್ರ ಮಾಡಿದ್ದಾನೆ. ಐಟಮ್ಸ್ ಎಲ್ಲ ಹಾಕಿದ್ದು ತೋರಿಸ್ಬೇಕು, ಬರೀ ಕಲ್ಸಿ ಮಾಡೋದೇ ತೋರಿಸಿದ್ದಾನೆ. ಮತ್ತೆ ನೋಡೋರಿಗೆ ಕ್ಲಾರಿಟಿ ಇರಲ್ಲ. ಇನ್ನೊಂದು ನೀವು ಮಾಡ್ಬೋದು ಬೆಲ್ಲದನ್ನ ಅಂತ ಗಣಪತಿಗೆ ಇಡ್ತೀರಲ್ಲ ಏಲಕ್ಕಾಯಿ ಅದ್ರದ್ದು ಒಳಗಿನ ಅದ್ರದ್ದು ಬೆಲ್ಲ ಹೆಚ್ಚು ಬೆಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿರುತ್ತೆ ಹುಳಿ ಹುಳಿ. ನಾವು ಬೆಂಗಳೂರು ಬಂದಾಗ ಅದನ್ನು ಬಾಳ್ತಿರ್ತೀವಿ ಅಂದ್ರೆ ಅದಕ್ಕೆ ಬೇರೆದಕ್ಕೆ ಯಾವುದು ಖರ್ಚು ಬರಲ್ಲ ಡೈರೆಕ್ಟ್. ಆದರೆ ಎಷ್ಟೋ ಸರಿ ತರ್ತೀವಿ ಅವು ಸಕ್ಸಸ್ ಆಗಲ್ಲ, ಹೋಗ್ಬಿಡ್ತಾವೆ. ನಾವು ನೋಡೋ ಒಟ್ಟಿಗೆ ಗಣಪತಿಗೆ ಇಟ್ಟಾಗಲಿ ಅವರಾಗಿ ಅವ್ರು ತೆಗೆದುಕೊಡಿ ಅಂದರೆ ಅವರು ತೆಗೆದುಕೊಡಲ್ಲ. ಅವ್ರೆಲ್ಲ ತೆಗೆದುಕೊಟ್ಟರೆ ಮಾತ್ರ ಚೆನ್ನಾಗಿದೆ. ಹೊರಗಡೆ ಅವ್ರು ಬೆಲ್ಲ ಹಾಕ್ತಾ ಇಲ್ಲ, ಬರೀ ಖಾರ ಪುಡಿ ಹಾಕಿ ಮಾಡ್ತಾ ಇದ್ದಾರೆ. ಉಪ್ಪು ಖಾರ ಹಾಕಿ ಮಾಡ್ತಾ ಇರ್ತಾರೆ, ನಮ್ಗೆ ಅದು ಸೆಟ್ ಆಗ್ತಾ ಇದೆ. ನಾವಾದರೆ ಬೆಲ್ಲ ಕುಟ್ಕೊಂಡು ಈ ಥರ ಮಾಡ್ಕೊಂಡು